ಹೇಗಿದ್ದೀರಾ? ವೆಲ್ಕಮ್ ಟು ಪ್ರಿಯಾ ಪಿತ್ತು ಯೂಟ್ಯೂಬ್ ಚಾನಲ್. ಗಂಡ ಹೆಂಡತಿ ಜೊತೆ, ಹೆಂಡತಿ ಗಂಡನ ಜೊತೆ, ಮಗಳು ಅಪ್ಪನ ಜೊತೆ, ಮಗ ಅಮ್ಮನ ಜೊತೆ, ಅಣ್ಣ ತಂಗಿ ಜೊತೆ, ಅಕ್ಕ ತಮ್ಮನ ಜೊತೆ, ತಂಗಿ ಅಕ್ಕನ ಜೊತೆ, ಆ್ಯಂಡ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ. ಹೀಗೆ ಟಾಮ್ ಆ್ಯಂಡ್ ಜೆರಿ ಥರ ಕಿತ್ತಾಡ್ಕೊಂಡು ಖುಷಿಯಾಗಿದ್ದೀರಾ ಅಲ್ವಾ? ಹಾಗೆ ಖುಷಿಯಾಗಿ ನಮ್ಮ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ನಾನಿವತ್ತು ಸಿಂಪಲ್ಲಾಗಿ ಬ್ಲೌಸ್ ಡಿಸೈನ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಫಸ್ಟಿಗೆ ನಾನೊಂದು ಬ್ಲೌಸ್ ತೊಗೊಂಡಿದ್ದೀನಿ. ಆದಷ್ಟು ಪ್ಲೇನ್ ಬ್ಲೌಸ್ ಚೂಸ್ ಮಾಡಿ, ಆವಾಗ ನಿಮಗೆ ಎಲ್ಲ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಅದಕ್ಕೆ ಸ್ಟೋನ್ ಚೈನ್ ತೊಗೊಂಡಿದ್ದೀನಿ. 3 to 5 ಮೀಟರ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಸ್ಕ್ವೈರ್ ಶೇಪ್ ಸ್ಟೋನ್ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ಟಾರ್ ಶೇಪ್ ತೊಗೊಂಡಿದ್ದೀನಿ ಸ್ಟೋನು. ಅದಕ್ಕೆ ನೆಕ್ಸ್ಟು ಲೀವ್ ಶೇಪ್ ಸ್ಟೋನ್ ತೊಗೊಂಡಿದ್ದೀನಿ. ಅದರಲ್ಲಿ 2 ಕಲರ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಅಂಟ್ಸೋಕ್ಕೆ ಪೆನ್ ಟೈಪ್ ಬರುತ್ತೆ, ಅದು ತೊಗೊಂಡಿದ್ದೀನಿ. ಆಮೇಲೆ ಗಮ್ ನಿಮಗೆ ತುಂಬ ಇಂಪಾರ್ಟೆಂಟು. ಸೊ ಈ ಗಮ್ ತೊಗೊಂಡಿದ್ದೀನಿ ನಾನು. ಈ ಗಮ್ನ ನೀವು ಫಸ್ಟಿಗೆ ನೋಡಿ, ಇಲ್ಲಿ ನೀಟಾಗಿ ನೀವು ಎಡ್ಜಸ್ಸಲ್ಲಿ ಅಂದರೆ ಬ್ಯಾಕಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದು ಎಡ್ಜಸ್ಸಲ್ಲಿ ಹಾಕೋಬೇಕು. ಫಸ್ಟಿಗೆ ಸ್ಟೋನ್ ಚೈನ್ ಹಾಕೋಬೇಕು. ಅದಾದಮೇಲೆ ನಾನು ಸ್ಕ್ವೈರ್ ಶೇಪಿನ ಸ್ಟೋನ್ ಇಡ್ತಾ ಹೋಗ್ತೀನಿ. ಅದಾದಮೇಲೆ ಮತ್ತೆ ಸ್ಟೋನ್ ಚೈನ್ ಇಡ್ತೀನಿ. ಈ ಗಮ್ ನೀವೇನು ಮಾಡಬೇಕು ಅಂದರೆ ಯೂಸ್ ಮಾಡಿದ ತಕ್ಷಣ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಇದು ಗಟ್ಟಿಯಾಗಿಬಿಡುತ್ತೆ. ಸೊ ಯೂಸ್ ಮಾಡಿದ ತಕ್ಷಣ ಇದನ್ನು ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿಲ್ಲ ಅಂದರೆ ಏರ್ ಇದ್ರೊಳಗೆ ಹೋಯಿತು ಅಂದರೆ ತುಂಬ ಬೇಗನೆ ಗಟ್ಟಿಯಾಗಿಬಿಡುತ್ತೆ, ನಿಮಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ಆಮೇಲೆ. ಅದಾದಮೇಲೆ ನೋಡಿ, ಇಲ್ಲಿ ನಾನು ಸ್ಟೋನ್ ಚೈನ್ ತೊಗೊಳ್ತಿದ್ದೀನಿ. ಸ್ಟೋನ್ ಚೈನ್ನ ಎಡ್ಜಿಂದ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಬನ್ನಿ. ಈ ಗಮ್ ತುಂಬಾ ಬೇಗ ಅಂಟ್ಕೊಂಡ್ಬಿಡುತ್ತೆ. ಸೊ ನಿಮಗೇನು ತೊಂದರೆ ಇಲ್ಲ. ಉದ್ದಕ್ಕೆ ನಿಮಗೆ ಎಲ್ಲಿವರೆಗೂ ಆಗುತ್ತೆ ಗಮ್ಮ ಅಲ್ಲಿವರೆಗೂ ಅಂಟಿಸ್ಕೊಂಡು ಸ್ಟೋನ್ ಚೈನ ಅಂಟಿಸ್ಕೊಂಡು ಹೋಗಿ. ಫುಲ್ಲು ನಾನು ಒಂದು ಬ್ಯಾಕ್ ನೆಕ್ ಬರುತ್ತಲ್ಲ, ಆ ನೆಕ್ ಫುಲ್ಲು ಅಂಟಿಸ್ಕೊತಿದ್ದೀನಿ. ನೆಕ್ಸ್ಟ್ ಸ್ಕ್ವೈರ್ ಶೇಪು ಸ್ಟೋನ್ ತೊಗೊಳ್ತಾ ಇದ್ದೀನಿ. ಸ್ಕ್ವೈರ್ ಶೇಪ್ ಇದು ಸ್ಟೋನ್ಸ್ನ ಅಲ್ಲೇ ನಾವು ಸ್ಟೋನ್ ಚೈನ್ ಹಾಕಿದ್ವಲ್ಲ, ಅಲ್ಲೇ ಪಕ್ಕಕ್ಕೆ ಒಂದೊಂದಾಗಿ ಅಂಟಿಸ್ಕೊಂಡು ಹೋಗ್ತಾ ಇದ್ದೀನಿ. ಗಮ್ಮು ಹೆದರಬೇಡಿ, ಗಮ್ ಚೆನ್ನಾಗೇ ನಿಂತ್ಕೊಳ್ಳುತ್ತೆ. ಅದಾದಮೇಲೆ ಫುಲ್ ಸ್ಟೋನ್ ಅಂಟಿಸ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಸ್ಟೋನ್ ಚೈನ್ ಇದೆಯಲ್ಲ, ಅದನ್ನು ಮತ್ತೆ ನೆಕ್ಸ್ಟ್ ರೌಂಡಿಗೆ ಇನ್ನೊಂದು ರೌಂಡಿಗೆ ಹಾಕೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ಸೆಟ್ ಮಾಡಿಕೊಂಡು ಅಲ್ಲಲ್ಲೇ ಪ್ರೆಸ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ತಾ ಬನ್ನಿ. ನೋಡಿ, ಹೀಗೆ ಫುಲ್ ನೆಕ್ ಆಗೋ ಹಾಗೆ ಈ 3 ಸ್ಟೆಪ್ನು ಫುಲ್ ಹತ್ರ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಈ ಥರ ಕಾಣಿಸುತ್ತೆ ನಿಮಗೆ. ಸ್ಟೋನ್ ಚೈನ್, ಸ್ಕ್ವೈರ್ ಸ್ಟೋನ್ ಆ್ಯಂಡ್ ಮತ್ತೆ ಸ್ಟೋನ್ ಚೈನ್ ಹಾಕಿದಾಗ ಇಷ್ಟು ಕಾಣಿಸುತ್ತೆ. ಎಷ್ಟಾಗುತ್ತೆ ಅಂದರೆ ಹೀಗೂ ಬಿಟ್ಕೋಬೋದು. ಫುಲ್ ನೆಕ್ ಫುಲ್ ಹಾಕಿದ್ದೀನಿ ನೋಡಿ, ಬ್ಯಾಕ್ ನೆಕ್ ಫುಲ್ ಕವರ್ ಆಗಿದೆ. ನಾನಿಲ್ಲಿ ಫ್ರಂಟಿಗೆ ರೈಟಿಗೆ ನಿಮಗೆ ನೆಕ್ ಬರುತ್ತಲ್ಲ ಅಲ್ಲಿ ಆ್ಯಂಡ್ 2 ಸ್ಲೀವ್ಸಿಗೂ ಕೂಡ ಇದೇ ಥರ ವರ್ಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನಿಲ್ಲಿ ಸ್ಟಾರ್ ಸ್ಟೋನ್ ತೊಗೊಳ್ತಾ ಇದ್ದೀನಿ. ನೋಡಿ, ನಾನು ಸ್ಟಾರ್ ಸ್ಟೋನು ಆ್ಯಂಡ್ ಬ್ಲೂ ಸ್ಟೋನ್ ಆ್ಯಂಡ್ ವೈಟ್ ಕಲರ್ ಲೀವ್ ಸ್ಟೋನ್ ತೊಗೊಳ್ತಾ ಇದ್ದೀನಿ. ಎಲ್ಲನೂ 50 ಗ್ರಾಮ್ ತೊಗೊಂಡಿದ್ದೀನಿ. 50 ಗ್ರಾಮ್ ಸಾಕು ನಿಮಗೆ, ಎಲ್ಲ ಕೂಡ ಇಡೀ ಬ್ಲೌಸಿಗೆ ಆಗುತ್ತೆ. ಆಮೇಲೆ ಗಮ್ ಹಚ್ಕೊಳ್ಳಿ. ಗಮ್ಮು ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ, ಬಿಕಾಸ್ ಅಲ್ಲಿಗೆ ಜಾಸ್ತಿ ಬೇಕಾಗುತ್ತೆ. ನಾವೇನು ಸ್ಟಿಚ್ ಇಲ್ಲ ಅಲ್ವಾ, ಹಾಗಾಗಿ ಗಮ್ ಜಾಸ್ತಿ ಬೇಕಾಗುತ್ತೆ. ಅದಾದಮೇಲೆ ನಾನಿಲ್ಲಿ ಬ್ಲೂ ಸ್ಟೋನ್ ಫಸ್ಟ್ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಸಿಂಪಲ್ಲಾಗಿ ನಾನೇ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಿ. ಬ್ಲೂ ಸ್ಟೋನ್ ಇಟ್ಟಾದಮೇಲೆ ಸ್ಟಾರ್ ಸ್ಟೋನ್ ಇಟ್ಕೊಳ್ಳಿ. ಸ್ಟಾರ್ ಸ್ಟೋನಿಂದ ಎಡ್ಜಸ್ ಬರುತ್ತಲ್ಲ, ಆ ಎಡ್ಜಸ್ಸಲ್ಲಿ ವೈಟ್ ಸ್ಟೋನ್ನ ಫಿಲ್ ಮಾಡ್ಕೊಳ್ತಾ ಹೋಗಿದ್ದೀನಿ. ನೋಡಿ, ಹೀಗೆ ಅಂಟಿಸ್ಕೊಂಡು ಲಿಟ್ಲಾಗಿ ಒಂದು ಸ್ವಲ್ಪ ನಿಮ್ಮ ಪ್ರೆಷರ್ ಕೊಟ್ಟು ಅದ್ಮಿದ್ರೆ ಸಾಕು, ಅಂಟ್ಕೊಳ್ಳುತ್ತೆ. ತುಂಬ ಬೇಗನೆ ಅಂಟುತ್ತಿದ್ದು ಗಮ್ಮು. ಹಾಗೆ ಒಂದು ಸ್ವಲ್ಪ ಲೈಟಾಗಿ ಬೆರಳಲ್ಲಿ ಪ್ರೆಸ್ ಮಾಡಿಕೊಟ್ರೆ ನೀಟಾಗಿ ಅಂಟ್ಕೊಂಡ್ಬಿಡುತ್ತೆ. 2 ಸೆಕೆಂಡ್ಸಲ್ಲೇ ಅಂಟ್ಬಿಡುತ್ತೆ ಇದು. ಹಾಗೆ ಟೆನ್ಷನ್ ತೊಗೋಬೇಡಿ. ಆ್ಯಂಡ್ ನೆಕ್ಸ್ಟ್ ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನೆಕ್ಸ್ಟು ಬ್ಲೂ ಕಲರ್ ಸ್ಟೋನ್ ಇಟ್ಕೊಳ್ತಾ ಇದ್ದೀನಿ. ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಬ್ಲೂ ಸ್ಟೋನ್ ಇಡ್ತೀನಿ. ಮತ್ತೆ ಸ್ಟಾರ್ ಸ್ಟೋನ್ ಇಡ್ತೀನಿ. ಫಸ್ಟಿಗೆ ನೋಡಿ, ಇಲ್ಲಿ ಬ್ಲೂ ಸ್ಟೋನ್ ಇಟ್ಕೊಳ್ತಾ ಇದ್ದೀನಿ. ಬ್ಲೂ ಸ್ಟೋನ್ ಇಟ್ಟಾದಮೇಲೆ ಅದೇ ಪ್ರೊಸೀಜರ್ನ ಮತ್ತೆ ಕಂಟಿನ್ಯೂ ಮಾಡಿ. ಸ್ಟಾರ್ ಸ್ಟೋನ್ ಇಡಿ, ಅದರದ್ದು ಎಡ್ಜರ್ಸಿಗೆಲ್ಲ ವೈಟ್ ಕಲರ್ ಲೀವ್ ಸ್ಟೋನ್ನ ಇಟ್ಕೊಳ್ತಾ ಸ್ವಲ್ಪ ಪ್ರೆಸ್ ಮಾಡ್ತಾ ಹೋದರೆ ಅದು ಹಾಗೆ ಅಂಟ್ಕೊಂಡ್ಬಿಡುತ್ತೆ. ನೀವು 1 ನಿಮಿಷ ಹಾಗೆ ಬಿಟ್ರಿ ಅಂದರೆ ಗಮ್ ಫುಲ್ ಅಂಟೋಗ್ಬಿಡುತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ಗಮ್ ಅಲ್ಲಿ ಇಲ್ಲಿ ಆಯಿತು, ಕಲೆ ಆಯಿತು ಅಂತ ಟೆನ್ಷನ್ ತೊಗೋಬೇಡಿ. ಅದು ಇಮಿಡಿಯೇಟ್ಲಿ ಆಮೇಲೆ ರಿಮೂವ್ ಮಾಡ್ಬೋದು ನೀವು. ನೋಡಿ, ಈಗ ನಾನು ಫುಲ್ಲು ನೆಕ್ಕು ಬ್ಯಾಕ್ ನೆಕ್ಕಿಗೆ ಫುಲ್ ಹಾಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸ್ಲೀವ್ಸಿಗೂ ಕೂಡ ಸೇಮ್ ಹಾಗೆ ಮಾಡ್ಕೊಂಡಿದ್ದೀನಿ. ಸ್ಟಾರು, ಬ್ಲೂ ಆ್ಯಂಡ್ ಓವಲ್ ಇದರ ಲೀವ್ ಶೇಪು, ಅದೆಲ್ಲ ಶೇಪಲ್ಲಿ ಕೂಡ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಬ್ಯಾಕ್ ಡಿಸೈನ್ ಫುಲ್ ಹೀಗೆ ಬಂತು.
ಫುಲ್ ರೌಂಡ್ ನೆಕ್ಕು ನೀವು ಅದು ನಿಮಗೆ ಮಾಡ್ತಾ ಮಾಡ್ತಾ ಐಡಿಯಾ ಬರುತ್ತೆ. ಮಾಡ್ತಾ 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 ಫಸ್ಟ್ ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡಿ, ಹಾಗೆ ಮಾಡ್ತಾ 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 ಐಡಿಯಾ ಬರುತ್ತೆ. ನಾನೇನು ಪ್ರೊಫೆಷ್ನಲ್ ಅಲ್ಲ, ಹೀಗೆ ನೋಡಿಕೊಂಡು ನನ್ನ ಐಡಿಯಾದಲ್ಲಿ ನಾನು ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ನೋಡಿ, ಇದು ಬ್ಲೌಸು ಪ್ಲೇನ್ ಇದೆಯಲ್ವಾ, ಸೊ ಅಲ್ಲಿ ಸ್ಟಾರ್ ಸ್ಟೋನ್ನ ಸ್ಟಿಕ್ ಮಾಡ್ತಾಯಿದ್ದೀನಿ. ನಿಮಗೆ ನಿಮ್ಮ ಡಿಸೈನು ನಿಮ್ಮ ಇದಕ್ಕೆ ಅನುಕೂಲ ಹಾಗೆ ನಾನೇನು ಮಾಡ್ತಿದ್ದೀನಿ, ಅಲ್ಲೊಂದು ಇಲ್ಲೊಂದು ಗಮ್ ಹಾಕ್ಕೊಂಡು ಹಾಗೆ ಸ್ಟಾರ್ ಸ್ಟೋನ್ನ ಇಟ್ಕೊಂಡು ಹೋಗ್ತಿದ್ದೀನಿ ನೋಡಿ. ಜಸ್ಟ್ ಹಾಗೆ ಇದು ಮಾಡ್ಕೊಂಡು ಒತ್ಕೊಂಡು ಹೋಗಿಬಿಟ್ರೆ ನಿಮಗೆ ನೀಟಾಗಿ ಅಂಟ್ಕೊಂಡ್ಬಿಡುತ್ತದು. ಬಿಕಾಸ್ ಇದು ಬ್ಲೌಸ್ ಪ್ಲೇನ್ ಇದೆ, ಹಾಗಾಗಿ ಇದು ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಚಿಕ್ಕ ಪುಟ್ಟ ವರ್ಕ್ ಇದ್ದರೆ ನೀವು ಜಸ್ಟ್ ಇದಿಷ್ಟೇ ಮಾಡ್ಕೋಬೋದು. ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ, ಫುಲ್ ಕಂಪ್ಲೀಟ್ ಆಗಿದೆ. ಸ್ಲೀವ್ಸಿಗೂ ಕೂಡ ಸೇಮ್ ನಾನು ಇದೇ ಥರ ಪ್ರೊಸೀಜರ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ಲೀವ್ಸಿಗೂ ಕೂಡ ಆ್ಯಂಡ್ ಸೆಂಟ್ರಲ್ಲಿ ಗ್ಯಾಪ್ ಇತ್ತು, ಹಾಗಾಗಿ ಸ್ಟೋನ್ ಚೈನ್ ಹಾಕ್ಕೊಂಡಿದ್ದೀನಿ. 2 ಸ್ಲೀವ್ಸಿಗೂ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಫ್ರಂಟಿಗೂ ಕೂಡ ಅದೇ ಥರ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲೂ ಕೂಡ ರೈಟ್ ಸೈಡಿಗೆ ನಾವು ಲೆಫ್ಟ್ ಸೈಡಿಗೆ ಸೆರಗು ಹಾಕ್ತೀವಲ್ವ, ರೈಟ್ ಸೈಡಿಗೆ ಇದೇ ಥರ ಮಾಡ್ಕೊಂಡಿದ್ದೀನಿ. ಈಗ ಕಂಪ್ಲೀಟ್ ಆಗಿದೆ ಬ್ಲೌಸು ನಂದು. ಫೈನಲ್ ಲುಕ್ ಹೇಗಿದೆ ನೋಡಿ, ನಾನು ಫೋಟೋ ಅಪ್ಲೋಡ್ ಮಾಡಿದ್ದೀನಿ. ಈ ಥರ ಕಾಣಿಸ್ತಿದೆ. ನನ್ನ ಫ್ರೆಂಡ್ ಮದುವೆ ಇತ್ತು, ಚೈಲ್ಡ್ಹುಡ್ ಫ್ರೆಂಡ್ ಮದುವೆಗೆ ಈ ಸ್ಯಾರಿ ಉಟ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.